ನಮಸ್ಕಾರ ನನ್ನೆಲ್ಲ ರೈತರ ಮಿತ್ರರಿಗೂ ನಾನು ನಿಮ್ಮ ಫಾರ್ಮರ್ ಪುನೀತ್. ಇವತ್ತು ಒಂದು ಟೊಮೊಟೊ ಫೀಲ್ಡ್ ವಿಸಿಟ್ ಇತ್ತು. ಇದು ಈಸಾ ಕಂಪ್ನಿ ಜೈವ ಟೊಮೊಟೊ. ಇದು 60 ದಿನ ಆಗಿದೆ, ಶಾಂಪಲ್ ಬಂದಿದೆ ತೋಟ ಆಲ್ರೆಡಿ. ಅಲ್ಲಲ್ಲಿ ಒಂದು ತೂಟಗಳು ಕಾಣ್ತಾ ಇದೆ, ತೂಟಗಳು, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡಿರೋದು. ಇಲ್ಲಿ ನೋಡ್ಬೋದು ನೀವು ವಿಡಿಯೋದಲ್ಲಿ ಈ ಥರ ಸ್ಕ್ರ್ಯಾಚಸ್ ಈ ಥರ ಯಾವ್ದು ಹಿಂಗೆ ಕಾಣಿಸ್ತಿದೆ ನೋಡಿ, ಲೀಫ್ ಮೇಲೆ ಹಿಂಗೆ ತೂಟ ಆಗಿರೋದು, ಇದು ನಿಮಗೆ ಸ್ಕ್ರ್ಯಾಚಸ್ ಮಾಡೋದು. ಇಲ್ಲಿ ತೋರಿಸಿ, ನೋಡಿ ಈ ಥರ ಪ್ರಾಬ್ಲಮ್ ಇದ್ದರೆ ಎಂಗೇಜು ನೀಮೈಲು ಕಾರ್ಟಾಪು ಕಾಂಬಿನೇಷನ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ತೂಟನ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಇದು ನಮ್ಮ ಸ್ನೇಹಿತರಾದ ಮಾದೇವ ಅವ್ರದ್ದು ಟೊಮೊಟೊ. ಇದು 60 ದಿನ ಆಗಿದೆ ಟೊಮೊಟೊ. ನೀವು ನೋಡ್ಬೋದು, ಕಾಯಿ ಸೆಟ್ಟಿಂಗ್ ಆಗಲಿ ತೋರಿಸಿದೆ. ದಿನ ಟೊಮೊಟೊ ಕ್ರಾಪ್. ಇದು ಈಶಾ ಕಂಪ್ನಿದು ಜೈವೋ. ನೋಡಿ ಈ ಥರ ಬರ್ತದೆ ತೂಟ. ಈ ಎಲೆ 2 ಲೇಯರ್ ಭಾಗಗಳಲ್ಲಿ ಒಳಗಡೆ ತಿನ್ಕೊಂಡು ಹಿಂಗೆ ಮರಿ ಮಾಡಿ ಒಳಗಡೆ ಇರ್ತದೆ. ಇದು ಕಾಯಿ ಬಂದು ಕಾಯಿ ಹಂತದಲ್ಲಿ ಕಾಯಿನ ಡ್ಯಾಮೇಜ್ ಮಾಡ್ತದೆ. ನಿಮ್ಗೆ ಗೊತ್ತು, ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ ತೂಟ ಹೆಂಗೆ ಬರ್ತದೆ ಏನು ಅಂತ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ಈ ಥರ ನಿಮ್ಮ ತೋಟದಲ್ಲಿ ಯಾವುದೇ ಇದು ಎಲೆ ಈ ಥರ ಆಗಿರೋದು ಕಾಣಿಸಿದ್ರೆ ಒಂದು ಡ್ರಮ್ ನೀರಿಗೆ 180 ml ಎಂಗೇಜು ಮಾರ್ಟರ್, ಕಾರ್ಟಾಪಾಕ್ಸಿ ಕ್ಲೋರೈಡ್ ಅಂತ ಏನು ಕರಿತೀವಿ, ದನುಕದವ್ರದ್ದು ಮಾರ್ಟರ್ ಅಂತ, ಅದನ್ನು 75%ನ ಒಂದು ಡ್ರಮ್ಗೆ 1/4 kg, ಮತ್ತು 1,500 ppm ನೀಮೈಲ್ ಆದರೆ ಒಂದು ಡ್ರಮ್ಗೆ ನೋಡಿ ನೋಡ್ಬೋದು ಹುಳ ಕಾಣಿಸ್ತಿದೆಯಾ ನೋಡಿ, ಇದೇ ಟೂಟ. ಇದು ಕಾಯಿನ ಡ್ಯಾಮೇಜ್ ಮಾಡ್ತದೆ. ನೋಡಿ ಬದುಕಿದೆ, ಇದು ಇನ್ನೂ ಐತೆ ಟೂಟ ಮಧ್ಯೆ ಇನ್ನೊಂದು. ಅದು ಫೀಲ್ಡ್ ವಿಸಿಟ್ ಇತ್ತು, ಅದಕ್ಕೆ ಅವ್ರಿಗೆ ರೆಕಮೆಂಡ್ ಮಾಡಿ ನೋಡಿ ಯಾವುದು ಸ್ಪ್ರೇ ಕೊಡೋಕ್ಕೆ ಯಾವುದು ಬೆಸ್ಟು ಕಾಂಬಿನೇಷನ್ ಅಂತ ರೆಕಮೆಂಡ್ ಮಾಡೋಕ್ಕೆ ಬಂದಿರೋದು. ಈಗ ನಾವು ಇವ್ರಿಗೆ ಒಂದು ಡ್ರಮ್ ನೀರಿಗೆ 180 ml ಎಂಗೇಜು, 1/4 kg ಕಾರ್ಟಾಪು ಮತ್ತು 1/2 ಲೀಟ್ರ್ ನೀಮೈಲ್ನ ಸ್ಪ್ರೇ ಮಾಡೋಕ್ಕೆ ರೆಕಮೆಂಡ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಕಾಣಿಸ್ತಿದೆಯಾ ನೋಡಿ, ಇನ್ನೂ ಬದುಕೈತೆ ನೋಡಿ ಕೂಡ. ಇದು ಎಂಗೇಜು. ತೋಟ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. 65 ದಿನ ಆಗೈತೆ, ಇನ್ನೂ ಶಾಂಪಲ್ ಕಟಿಂಗ್ ಮಾಡಿಲ್ಲ, ಒಳ್ಳೆ ಈಲ್ಡ್ ಐತೆ ನೋಡಿ. ಈ ಸ್ಟೇಜಲ್ಲಿ ಇನ್ನೂ ಗೊತ್ತಾಗಲ್ಲ ನೋಡಿ. ಇಲ್ಲಿ ಎಲ್ಲ ಟೂಟನೇ. ಇದು ಈ ಕಾಯಿ ಕಟಿಂಗ್ ಆಗೋವರೆಗೂ ಯಾವುದೇ ರೀತಿ ಟೂಟ ನಿಮಗೆ ಡ್ಯಾಮೇಜ್ ಆಗಿರೋದು ಕಾಣಿಸಲ್ಲ. ಕಾಯಿ ಕಟಿಂಗ್ ಮಾಡಿದ್ಮೇಲೆ ಗೊತ್ತಾಗೋದು. ಒಂದಕ್ಕೊಂದು ಕಾಯಿ ಯಾವುದು ಇರೋ ಒಂದು ಪಕ್ಕ ಇರುತ್ತೆ, ಈ ಕಾಯಿ 2ರ ಮಧ್ಯೆ ಟೂಟ ಅದು ಡ್ಯಾಮೇಜ್ ಮಾಡಿರ್ತದೆ. ಈ ಮೋಹಕ ಬಲೆ ಟ್ರ್ಯಾಪ್ ಏನಂತ ಕರಿತೀವಿ ನಾವು, ಇದು ಗಮ್ ಶೀಟು. ಈ ಗಮ್ ಶೀಟ್ ಹಾಕೋದ್ರಿಂದ ನಾವು ಊಜಿನ ಕಂಟ್ರೋಲ್ ಮಾಡ್ಬೋದು. ಎಕರೆಗೆ 40ರಿಂದ 50 ಗಮ್ ಶೀಟ್ ಹಾಕಿದ್ರೆ ತುಂಬ ಉತ್ತಮ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ವ ನೋಡಿ, ಗಮ್ ಶೀಟು ಅಲ್ಲಲ್ಲಿ ಹಾಕಿದ್ದಾರೆ ರೈತರು. ಇಲ್ಲಿ ನೋಡಿ, ಇದು ಪೆರಿಮಿನ ಟ್ರಾಪ್ ಬೇಕಾದರೂ ಹಾಕ್ಬೋದು, ಗಮ್ ಶೀಟ್ ಬೇಕಾದ್ರೂ ಹಾಕ್ಬೋದು. ಚಿಟ್ಟೆ, ಸೊಳ್ಳೆ, ಇನ್ಸೆಕ್ಟ್ಸ್ ಎಲ್ಲ ಯಾವುದೇ ರೀತಿ ಈ ವೈರಸ್ ಬರ್ತಕ್ಕಂಥ ಇನ್ಸೆಕ್ಟ್ಸ್ ಏನಿದೆ ಆ ಇನ್ಸೆಕ್ಟ್ಸ್ನೆಲ್ಲ ಇದು ಈ ಟ್ರ್ಯಾಪು ನೋಡಿ, ಗಮ್ ಶೀಟ್ ಎಲ್ಲ ಆಗುತ್ತೆ. ನೋಡ್ತಾ ಇರ್ಬೋದು ನೋಡಿ. ಪೆರಿಮಿನೆಂಟ್ ಟ್ರ್ಯಾಪ್ ಕೂಡ ಹಾಕ್ಬೋದು. ಪೆರಿಮಿನೆಂಟ್ ಟ್ರ್ಯಾಪು ನೀರು ಹಾಕ್ಬಿಟ್ಟು ಒಂದು ಎಕರೆಗೆ 8ರಿಂದ 10 ಪೆರಿಮಿನೆಂಟ್ ಟ್ರ್ಯಾಪ್ ಯೂಸ್ ಮಾಡೋದ್ರಿಂದನೂ ಟೂಟ ಅಬ್ಸಲ್ಯೂಟನ್ನು ಕಂಟ್ರೋಲ್ ಮಾಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ನಮಸ್ಕಾರ.